ನಮಸ್ಕಾರ. ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ನಾನು ಶ್ರೀಪತಿ ಹೆಗಡೆ, ಹಕ್ಕಲಾಡಿ. ಕರೂರು ನಾಗರಿಕರ ಕನಸು ಸಾಕಾರ ಕ್ಷಣ. ದೇಶದ ಅತಿ ಉದ್ದ ಸೇತುವೆ ಉದ್ಘಾಟನೆಗೆ PM ಮೋದಿಯೇ ಬರ್ತಾರೆ ಅಂದರೆ ಸಂಭ್ರಮ ಇಮ್ಮಡಿ. ಸಂಸದ BY ರಾಘವೇಂದ್ರ ಇತ್ತೀಚೆಗೆ 2ನೇ ಬಾರಿ ಡ್ರೋನ್ ಚಿತ್ರೀಕರಣ ಬಿಡುಗಡೆ ಮಾಡಿ ಹೇಳಿದ್ದೇನು ಗೊತ್ತಾ? ಯಡಿಯೂರಪ್ಪ ಸಾಹೇಬರು ರಾಜ್ಯದ ಮುಖ್ಯಮಂತ್ರಿ ಪ್ರಯತ್ನ ಮಾಡಿದ್ರು. ನಮ್ಮ ಮೋದಿಜಿಯವರಿಗೆ ವಿನಂತಿಯನ್ನು ಮಾಡಿಕೊಂಡು ಆ ಗ್ರಾಮ ಪಂಚಾಯತಿಯ ರಸ್ತೆ ಸಾಗರದಿಂದ ಕಳಸೊಡಿಸಿಕೊಂಡಿರುವಂತಹ ರಸ್ತೆ ಅದನ್ನು ರಾಷ್ಟ್ರೀಯ ಹೆದ್ದಾರಿಯ 766 CL ಅಪ್ಗ್ರೇಡ್ ಮಾಡಿ ಕೇಂದ್ರದ ಒಂದು ಅನುದಾನವನ್ನು ತಂದು ಈ ಒಂದು ಯೋಜನೆಯನ್ನು ಜಾರಿಗೆ ತರುವಂತಹ ಪ್ರಯತ್ನ ಮಾಡಿದೆ. ಕೇವಲ 3.5 ವರ್ಷದಲ್ಲಿ ಹೆಚ್ಚು ಕಮ್ಮಿ ಸಂಪೂರ್ಣವಾಗಿ ಈ ಸೇತುವೆಯನ್ನ ಮುಗಿಸುವಂತದ್ದು ಕೇಬಲ್ ಸ್ಟೇ ಟೆಕ್ನಾಲಜಿ. ಅಂದ್ರೆ ದೇಶದ ಈ ಒಂದು ಟೆಕ್ನಾಲಜಿಯಲ್ಲಿ ಅತ್ಯಂತ ಉದ್ದವಾದಂತಹ 2ನೇ ಸೇತುವೆ ಆಗುವುದು ನಮ್ಮ ಕಳಸೊಡಿಸಿಕೊಂಡಿರುವ ಸೇತುವೆ. ತುಂಬಾ ಚೆನ್ನಾಗಿ ಬಂದು ಕಾಣೋದಾದರೆ ದೊಡ್ಡ ಕನಸೇ ಕಾಣಬೇಕಂತೆ. ಸದಾಕಾಲ ಒಳ್ಳೆಯದನ್ನೇ ಯೋಚಿಸಿದರೆ ಉತ್ತಮವಾಗಿದ್ದೇ ಸಿಗುತ್ತೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ ಮಾತು ಅಕ್ಷರ ಸಹ ಕರೂರು ಸೀಮೆ ಜನರಿಗೆ ಅನ್ವಯ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಕರೂರು ಮುಳುಗಡೆ ನಂತರ ಕೂತಲ್ಲಿ ನಿಂತಲ್ಲಿ ಕಂಡಿದ್ದು ಹೊಳೆ ಬಾಗಿಲು ಸಿಗಂದೂರು ಸೇತುವೆ ಕನಸು. ಸರ್ಕಾರ ಬದಲಾದ್ರೇನು, PM CM ಬದಲಾದ್ರೇನು, ಕರೂರು ಸೀಮೆ ಜನ ಕೇಳುತ್ತಿದ್ದು ಉಚಿತ ಕೊಡುಗೆಯಲ್ಲ, ಜಲಸ್ತಂಭನದಿಂದ ಮುಕ್ತಿ. ಓಟ್ ಲೆಕ್ಕಾಚಾರ ಬೇಡ, ಕರೂರು ಸೀಮೆ ಜನರ ತ್ಯಾಗಕ್ಕೆ ಬೆಲೆ ಕೇಳೋದಿಲ್ಲ. ಜಲಸ್ತಂಭನದಿಂದ ಮುಕ್ತಿ ಕೊಡಿ, ಸೇತುವೆ ಒಂದು ಸಾಕು, ಮತ್ತೇನು ಕೇಳಲ್ಲ. ಮಾಜಿ ಸ್ಪೀಕರ್ ಕಾಗೋಡು ತಿಮ್ಮಪ್ಪ ಅವರಿಂದ ಹಿಡಿದು ಸಂಸದ BY ರಾಘವೇಂದ್ರ ತನಕ ಸೇತುವೆ ವಿಷಯದಲ್ಲಿ ಸೃಜನಾತ್ಮಕ ಸ್ಪಂದನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಷಯದ ಜೊತೆಗೆ ನಿಮ್ಮ ಭೇಟಿ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.